ಇವತ್ತು ನಾವಿರುವಂತದ್ದು ಮಹಾಕವಿ ಕುವೆಂಪು ವಾರ್ಡಲ್ಲಿ. ಎಣ್ಣೆ ಎಲ್ಲ ಕಮ್ಮಿ ಆಗ್ಬೇಕು ಮೇಯ್ನು, ಅದಕ್ಕೋಸ್ಕರ ಎಲೆಕ್ಷನ್ ಆಗಬೇಕು. ಕಾಸಿಲ್ಲ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ, ಇಲ್ಲ ಎಣ್ಣೆ ಹೊಡೆಯೋದು ಇಲ್ಲ ಗ್ಯಾಸ್ ಹಾಕ್ಸೋದು, ಎರಡೂ ಆಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಗೇನಿಲ್ಲ, ಒಟ್ಟಿನಲ್ಲಿ ಓಟ್ ಬಂದು ದಿನ ಬರ್ತೀವಿ, ಯಾವ್ದು ಹೊತ್ತು ಅಂತಾರೆ ಅದು ಹೊತ್ಬಿಟ್ಟು ಮನೆಗೆ ಬರ್ತೀವಿ ಅಷ್ಟೇ. ನಾನು ಇರೋದನ್ನೇ ಹೇಳ್ತೀನಿ, ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಬಿಟ್ರು, ಗಂಡಸರು ಕೊಡಲಿಲ್ಲ. ಈಗ ಎಲೆಕ್ಷನಲ್ಲಿ ನಾವು ಗಂಡಸರು ಓಟ್ ಹಾಕ್ತೀವಿ, ಹೆಂಗಸರು ಓಟ್ ಹಾಕ್ತಾರೆ, ಅವ್ರಿಗೊಂದು ನಮಗೊಂದು ಅಸಮಾನತೆ ಆಯ್ತು ಇಲ್ಲಿ. ಸರ್ಕಾರಕ್ಕೆ ಏನು ಹೇಳ್ತಾರೆ ಮೇಡಮ್, ಅವ್ರ ಪಾಡ್ಗೆ ಅವ್ರು ಇದ್ದಾರೆ ಆರಾಮಾಗಿ, ನಾವೇನು ಹೇಳೋಕ್ಕಾಗತ್ತೆ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ನಾನು ಚೈತನ್ಯ ಕೊಟ್ಟರೆ. ಈ ವಾರ್ಡ್ ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಈ ವಾರ್ಡ್ ನ ಜನರಿಗೆ MLA ಯಾವ ರೀತಿ ಸ್ಪಂದಿಸ್ತಾರೆ, ಈ ಜನಗಳಿಗೆ GB ಎಲೆಕ್ಷನ್ ಬೇಕಾ, ಏನ್ ಹೇಳ್ತಾರೆ ಈ ಮಂದಿ, ಬನ್ನಿ ಕೇಳ್ಕೊಂಡ್ ಬರೋಣ. ಊರಲ್ಲೆಲ್ಲ ಕಾರ್ಪೊರೇಟರ್ ಅನ್ನೋದು ಯಾರು ಇಲ್ಲ, ಕಾರ್ಪೊರೇಟ್ ಬೇಕಾ? ನಮ್ಗೇನಿಲ್ಲ, ಒಟ್ಟಿನಲ್ಲಿ ಓಟ್ ಬಂದು ದಿನ ಬರ್ತೀವಿ, ಯಾವ್ದು ಹೊತ್ತು ಅಂತಾರೆ ಅದು ಹೊತ್ಬಿಟ್ಟು ಮನೆಗೆ ಬರ್ತೀವಿ ಅಷ್ಟೇ. ಯಾರು ಹೇಳ್ತಾರೆ ಯಾವ್ದು ಓದ್ಬೇಕು, ಯಾವ್ದು ಓದ್ಬೇಕಂತಿದ್ದೀರಿ ಈ ಸರ್ತಿ? ಸತ್ಯನಾರಾಯಣ ಅಲ್ಲಿ ಗಿರೀಶ್ ಲಕ್ಕಣ್ಣ ಹೇಳ್ದಂಗೆ ಯಾವತ್ಕಾರು ಒಂದು ಕತ್ತೋದು ಅಷ್ಟೇ ನಮಗೆ. ಅದೇನೆ ಅವ್ರು ಹೇಳ್ದಂಗೆ. ಇಲ್ಲಿ ಇರ್ತಕ್ಕಂಥ ಕಾರ್ಪೊರೇಟರ್ ಆಗಿರ್ಬೋದು ಅಥವಾ ಇನ್ನೊಬ್ರು ಆಗಿರ್ಬೋದು, ಅವರು ನಾವು ಏನಾದ್ರು ಒಂದು ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟಾಗಿ ಸ್ಪಂದಿಸ್ತಾರೆ. ಅಥವಾ ಒಂದು ಬೀದಿ ಅಲ್ಲಿ ಇವ್ರಿಗೆ ಲಕ್ಕಣ್ಣ ಅಂತಿದ್ದಾರಲ್ಲ ಅವರು, ಅದು ನಾವೇನೇ ಒಂದು ಇದು ಮಾಡಿದ್ರು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಾರೆ. ಅವರು ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ. ಮತ್ತು ಈ ಮೋರಿ ಕೆಲಸಗಳು ಅದು ಇದು ಎಲ್ಲ ಚೆನ್ನಾಗಿ ನಡೆದಿದೆ, ಎಲ್ಲ ರೀವರ್ಕ್ ಆಗಿ ಮಾಡಿದ್ದಾರೆ, ಸರಾಗವಾಗಿ ನೀರು ಹೋಗಂಗೆ ಮಾಡಿದ್ದಾರೆ. ಮುಂದಕ್ಕೆ ಇದು ನಡೆದ್ರೆ ಒಳ್ಳೆಯದು. ಒಳ್ಳೆ ಅಭ್ಯರ್ಥಿಗಳು ಬಂದು ನಮ್ಮ ಕುಂದುಕೊರತೆಗಳನ್ನು ನೀಗಿಸ್ಕೊಂಡು ಹೋಗೋದಾದರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. GB ಎಲೆಕ್ಷನ್ ಆಗಿಲ್ಲ, ಎಲೆಕ್ಷನ್ ಆಗ್ಬೇಕಾ ಅನ್ಸುತ್ತೆ? ಆಗ್ಬೇಕು ಮೇಡಮ್, ಗ್ರೇಟರ್ ಬೆಂಗಳೂರದ ಎಲೆಕ್ಷನ್ ಆಗಬೇಕು, ಆದರೆ ಒಳ್ಳೆಯದು ನಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಟ್ರಾಫಿಕ್ದು ತುಂಬ ಸಮಸ್ಯೆ ಇದೆ, ಸ್ವಲ್ಪ ಈ ಪಾರ್ಕಿಂಗ್ದೆಲ್ಲ ನೀಟಾಗಿ ಇದು ಮಾಡಬೇಕಾಗುತ್ತೆ. ಸಾಯಂಕಾಲ ಟೈಮ್ ಅಂತೂ ತುಂಬ ಬ್ಯುಸಿ ಆಗುತ್ತೆ ಇಲ್ಲಿ. ಆಮೇಲೆ ಲೀಡ್ರುಗಳು ಇಲ್ಲಿ ಲೋಕಲಾಗಿ ಲೀಡ್ರು ಸಿಗ್ತಾರೆ, ಏನಾದರೂ ನಮ್ಮ ಕುಂದು ಕೊರತೆ ಏನಾದರೂ ನಾವು ಹೇಳ್ಕೊಬೋದು, ಏನಾದರೂ ಬೇಗ ಕೆಲಸ ಮಾಡಿಸ್ಕೋಬೋದು. ಈ ಆಫೀಸರ್ಸ್ಗಳು ಅಂತಂದರೆ ಎಲ್ಲೆಲ್ಲೋ ಹೋಗ್ಬೇಕು, ಏನೋ ಮಾಡ್ತಾರೆ, ಅವರು ಇವರು ಅಂದ್ರೆ ಅವ್ರು ಇನ್ನೊಬ್ಬರು ಡಿಪೆಂಡ್ ಆಗಿ ಮಾಡೋದಿಲ್ಲ ಸರಿಯಾಗಿ. ಎಲೆಕ್ಷನ್ ಆದರೆ ಒಳ್ಳೆಯದು. GB ಎಲೆಕ್ಷನ್ ಆಗ್ಬೇಕು ಮೇಡಮ್, ಆಗಬೇಕು. ಪಬ್ಲಿಕ್ ಹತ್ರ ಹೋಗಿ ಕೇಳಬೇಕು. ಯಾರು ಪಬ್ಲಿಕ್ ಇವ್ರು ಯಾರು ಸಿಗೋದಿಲ್ವಲ್ಲ. MLA ಹತ್ರ ಹೋಗ್ಬೇಕು, MLA ಸಿಗಲ್ಲ. MP ಹತ್ರ ಹೋಗ್ಬೇಕು, ಇವರು ಲೋಕಲ್ ಅವ್ರ ಹತ್ರ ಮಾತಾಡ್ಬೋದು. ಈ ಲೋಕಲ್ ಯಾರು ಇದೇ ಮಾಡ್ತಾ ಇಲ್ವಲ್ಲ, ಸೀಟು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಯಾರ ಹತ್ರ ಹೋಗಿ ಕೇಳೋಣ ನಾವು? ಪಬ್ಲಿಕ್ ಹತ್ರ ಹೋಗಿ ಕೇಳಬೇಕು ಅಂದರೆ ಯಾರು ಸಿಗ್ತಾನೆ ಇಲ್ವಲ್ಲ ನಾವು. ಎಲೆಕ್ಷನ್ ಆಗಬೇಕಮ್ಮ, ಖಂಡಿತ ಆಗಬೇಕು. ಈ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ ಅಂತ ನೆನ್ನೆ ಅನೌನ್ಸ್ ಮಾಡಿದಾರಲ್ಲಮ್ಮ. ಹಾಗಾದ್ರೆ ಈ ಸರ್ತಿನೂ ನಮಗೆಲ್ಲ ದೊಡ್ಡ ನಾಮ ಹಾಕಿ GB ಎಲೆಕ್ಷನ್ ಮಾಡಲ್ಲ, ಖಂಡಿತ ಅವ್ರು ಮಾಡಲ್ಲ. ನೆನ್ನೆ ಹೇಳ್ಬಿಟ್ರಲ್ಲ ಟಿವಿನಲ್ಲಿ, ಅನೌನ್ಸ್ ಮಾಡೋರಲ್ಲ, ಬಡ್ಜೆಟ್ ಇಲ್ಲ ನಮ್ಮ ಹತ್ರ, ಎಲೆಕ್ಷನ್ ಮಾಡೋಕ್ಕೂ ದುಡ್ಡಿಲ್ಲ ಅಂತ ಹೇಳೋರಲ್ಲಮ್ಮ. ಎಲೆಕ್ಷನ್ ಆಗಬೇಕಮ್ಮ, ಎಲ್ಲ ಈ MP ಗಳು MLAಗಳು ಕೈಗೆ ಸಿಗಲ್ಲ. ರೋಡಲ್ಲಿ ಅರ್ಧ ಟಾರ್ ಹಾಕಿದ್ದಾರೆ, ಅಲ್ಲಿ ಗಂಟ ಹಾಕಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಅಂಗಡಿ ಮುಂದೆ ಹೆಂಗಿದೆ ಅದು, ಮಳೆ ಬಂದರೆ ಎದ್ದೇಳುತ್ತೆ, ಗುಂಡಿ ಎದ್ದೇಳುತ್ತೆ, ಗಾಡಿಗಳು ಓಡಾಡೋಕ್ಕಾಗಲ್ಲ. ನಾವು MP ಗಳು ನೋಡ್ಕೊಂಡು ಹೋಗೋಕ್ಕಾಗಲ್ಲ, MLAಗಳು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಆಗಲೇಬೇಕು GB ಎಲೆಕ್ಷನ್. ಯಾವೆಲ್ಲ ಸಮಸ್ಯೆ ಇದೆ? ರೋಡ್ ಇಲ್ಲ, ಕೇಳೋರಿಲ್ಲ. ಈಗ ಕಾರ್ಪೊರೇಟ್ರು ಅಂತ ಹೇಳ್ತಾರೆ, ಅಲ್ಲೇ 5-6 ವರ್ಷ ಆಗೋಯ್ತು, 10 ವರ್ಷ ಆಯ್ತಾ ಬರ್ತಾ ಇದೆ, ಸಿಗ್ತಾ ಇಲ್ಲ, ನಮಗೆ ಕೈಗೆ ಸಿಗ್ತಾ ಇಲ್ಲ. ಯಾರನ್ನ ಒಬ್ರು ಇದ್ದರೆ ರೋಡು ಎಲ್ಲ ವ್ಯವಸ್ಥೆ ಎಲ್ಲನೂ ಸಮಸ್ಯೆ ಪರಿಹಾರ ಮಾಡ್ಬೋದು. ಈ ಎಲೆಕ್ಷನ್ ಕೇಳ್ತಾ ಇದ್ದಾರೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ಇನ್ನು ಮುಂದಿನ ವರ್ಷ ಅಂತ ಹಾಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಪಬ್ಲಿಕ್ಕಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನಾನು ಇರೋದನ್ನೇ ಹೇಳ್ತೀನಿ, ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಬಿಟ್ರು, ಗಂಡಸರು ಕೊಡಲಿಲ್ಲ. ಈಗ ಎಲೆಕ್ಷನಲ್ಲಿ ನಾವು ಗಂಡಸರು ಓಟ್ ಹಾಕ್ತೀವಿ, ಹೆಂಗಸರು ಓಟ್ ಹಾಕ್ತಾರೆ, ಅವ್ರಿಗೊಂದು ನಮಗೊಂದು ಅಸಮಾನತೆ ಆಯ್ತು ಇಲ್ಲಿ. ಆದ್ದರಿಂದ ಖಂಡಿತ ಈ ಎಲೆಕ್ಷನ್ ಆಗಬೇಕು. ಸುಮ್ಮನೆ ಪುಕ್ಸಟಿ ದುಡ್ಡು ಕೊಟ್ಬಿಟ್ರೆ, ಗ್ಯಾರಂಟಿಗಳನ್ನ ಜಾಸ್ತಿ ಕೊಟ್ಬಿಟ್ರೆ ಖಂಡಿತ ಸೋಮಾರಿಗಳು ಜಾಸ್ತಿ ಆಗ್ತಾರೆ. ಮತ್ತು ಅಲ್ಲಲ್ಲಿ ನಿಂತ್ಕೊಂಡು 8-10 ಜನ ಹರಟೆ ಹೊಡೆಯೋದು ಜಾಸ್ತಿ ಆಗುತ್ತೆ. ಇದರಿಂದ ಪ್ರಯೋಜನ ಆಗಲ್ಲ. ಎಲೆಕ್ಷನ್ ಆಗಬೇಕು. ಆಮೇಲೆ ಜನಗಳು ಥಿಂಕ್ ಮಾಡಿ ಓಟ್ ಹಾಕಬೇಕು, ಸುಮ್ಮನೆ ಯಾರಿಗೋ ಹಾಕ್ತೀನಿ ಅಂತಲ್ಲ. GB ಎಲೆಕ್ಷನ್ ಆಗ್ಬೇಕಾ? ಏನು ಆದರೆ ಒಳ್ಳೇದಲ್ವಾ? ಆದರೆ ಒಳ್ಳೇದು. ಎಲೆಕ್ಷನ್ ಆಗ್ಬೇಕು, ಆಗ್ತಾ ಇಲ್ವಲ್ಲ, ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳ್ತಾರೆ ಮೇಡಮ್, ಅವ್ರ ಪಾಡ್ಗೆ ಅವ್ರು ಇದ್ದಾರೆ ಆರಾಮಾಗಿ, ನಾವೇನು ಹೇಳೋಕ್ಕಾಗತ್ತೆ. ಎಣ್ಣೆ ಎಲ್ಲ ಕಮ್ಮಿ ಆಗ್ಬೇಕು ಮೇಯ್ನು, ಅದಕ್ಕೋಸ್ಕರ ಎಲೆಕ್ಷನ್ ಆಗಬೇಕು. ಕುಡಿಯೋಕ್ಕೆ ಎಲ್ಲಿ ಎಣ್ಣೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ, ನಮಗೆ ಎಣ್ಣೆ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಕಾಸಿಲ್ಲ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ,
ಇಲ್ಲ ಎಣ್ಣೆ ಹೊಡೆಯೋದು ಇಲ್ಲ ಗ್ಯಾಸ್ ಹಾಕ್ಸೋದು ಎರಡೂ ಆಗ್ತಾ ಇಲ್ಲ ನಮ್ಮ ಕೈಲಿ. ಕೇಳಿದ್ರಲ್ಲ ವೀಕ್ಷಕರೇ, ಕುವೆಂಪು ವಾರ್ಡಲ್ಲಿ ಯಾವ ರೀತಿ ಸಮಸ್ಯೆ ಇದೆ, MLA ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ಜನರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.